ಸ್ವರ್ಪದಲ್ಲಿ ಕುಂತಿರ್ತಕ್ಕಂತ ಅಣ್ಣನ ಬಳಗಕ್ಕ, ಹೌದೌದ್ರಲ್ಲ. ಅಕ್ಕ ಮಹಾದೇವಿ ಸ್ವರ್ಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬಳಗಕ್ಕ ಏನ್ರಿ ಓ ಮಾತ? ಕರಜಗಿ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅವರಿವರನ್ನ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನ್ರಿ ಮಾತ? ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರು? ಮಾತಿನಲ್ಲಿ ಒಂದು ಮಾತಿಯನ್ನು ಹೇಳ್ತಾರಪ್ಪ ಅಂತಂದ್ರ, ಏನ್ ಹೇಳಿದಾರ ಮಾತ? ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಹೌದು. ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ. ಹೌದು. ದನವಿದ್ದು ಫಲವೇನು ದಯವಿಲ್ಲದ ನಕ್ಕ. ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಹೌದು. ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಚನ್ನಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರ ಇವ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರೆ. ಇದೇ ಮಾತು ಯಾಕೆ ಹೇಳಿದ್ರ ಅವರು? ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ಏನ್ರಿ ಮಾತ? ತಮ್ಮ ಗಿಡ ಎಷ್ಟೋ ದೊಡ್ಡದೈತಿ, ರಗಡದು ಆಡ್ದದ ಗಿಡ. ಖರೆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಗಿಡ ತಗೊಂಡು? ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದ್ರಲ್ಲ. ಇನ್ನ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವ ಮಾತ? ನೀ ಲಕ್ಷಾನಗಟ್ಲೆ ರೊಕ್ಕ ಕೊಟ್ಟ ಆಕಳತನ ಮುನಿ ಮುಂದೆ ಕಟ್ಟು, ಕಟ್ಟಲ್ಲಿ ಕಿಲಾರ ಆಕಳ. ಖರೆ ಆಕಳ ಹಾಲನೆ ಹಿಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ತಗೊಂಡು? ಆಕಳಿಗೆ 1 ಲಕ್ಷ ಅಲ್ಲ 2 ಲಕ್ಷ ರೂಪಾಯಿ ಕೊಟ್ಟರು ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದ್ರಲ್ಲ. ಇನ್ನು ದನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಲಕತ್ತದ ಆಸ್ತಿ ಐತಿ, ಅಂತಸ್ತ ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ, ರಗಡ ಅಂದ್ರಲ್ಲ. ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮ ಬಳಿ ಅದ. ಖರೆ ಹೌದು. ದಯಾಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನು ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ. ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ನೋಡ್ಲಕ್ಕ ಮನುಷ್ಯ ಅಂದದಾನ, ಚಂದದಾನ, ರೂಪವಂತದಾನ, ಭಾರಿ ಅದಾನಲ್ಲ. ಖರೆ ಅವನ ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯನಿಗೆ? ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ. ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ? ಈ 84 ಯವನಿಗಳನ್ನ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ? ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ. ಬೇಕಿರ್ಲ. ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ? ಈ ಮಾನವ ಜನ್ಮಕ್ಕೂ ಹುಟ್ಟಿನೋ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವಿ ಅವರು ಹೇಳ್ತಾರ. ಹೌದೌದಲ್ಲ. ಅದಕ್ಕೆ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಕುಂತಾರ ಕೂಡ್ಯಾರಲ್ರಿ. ಆ ಮಾತುಗಳನ್ನ ಬಹಳ ಮಾತಾಡ್ಲಕ್ ಹೋಗ್ಬೇಡ್ರಿ ಅಂತಕ್ಕಂತ ನಮ್ಮ ಸರ್ ಅವರು ಹೇಳ್ಯಾರ. ಹೌದು. ನೇರವಾಗಿ ವಿಷಯ ಕಡೆನೆ ಹೋಗಬೇಕಾಗ್ಯದ. ಹೋಗ್ಲ ವಿಷಯ ಕಡೆ. ಅದಕ್ಕಲ್ಲೇ ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರು ಒಂದು ಮಾತು ಹೇಳ್ತಾರ. ಏನಂತ ಹೇಳಿ ಮಾತ? ತೂ ಕ್ಯಾ ಕರೇಗಾ ತೂ ಕ್ಯಾ ಕರೇಗಾ ತೆರೆ ತಕದೀರ್ ಕಾ ಚಕ್ಕರ್ ನ್ಯಾರ ಅಂತ ಹೇಳ್ತಾರ ಅವ್ರು. ಕನ್ನಡ ಮೇ ಬೋಲೋ ನಮಗ್ ತಿಳಿಲಿಲ್ಲ. ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ, ನಮಗ್ ಕೂನ ಆಗಿಲ್ವ. ತಮ್ಮ ಜಗತ್ತಿನೊಳಗೆ ಎಷ್ಟೋ ಜನ ಮಾತಾಡ್ತಿರ್ತಾರ. ಏನಂತೇಳಿ? ನಾ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತಾಡ್ತಿರ್ತಾರ. ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ತಾರ. ಏನಂತ್ರಿ? ನೀ ಏನು ಮಾಡ್ತೀನಿ ನನ್ನ ಕೈಲಿ ಏನೂ ನೀಗುದಿಲ್ಲ. ಹೌದು. ನಿನ್ನ ಹಣೆ ಬರಹದೊಳಗೆ ನಿನ್ನ ಭೋಗದೊಳಗ ಭಗವಂತ ಏನು ಬರದಾನು ನೋಡು ಶಿರ್ಸು, ಅದನ್ನೇ ಆಗ್ತದಂತಕ್ಕಂತ ಮಾತು ಹೇಳ್ತಾರ. ಹೌದು. ಅದಕ್ಕೆ ಇರ್ಲಿ ಆ ನೇರವಾಗಿ ವಿಷಯ ಕಡೆ ಹೋಗಬೇಕಾಗ್ಯದ ತಮ್ಮ. ಹೋರ್ಲೆ ವಿಷಯ ಕಡೆ. ವಾದಿ ಸೈನ್ಯದೊಳಗೆ ನಮ್ಮ ಸರಜೋಡಿ ಕಲಾವಂತರು ಸರ್ ಅವರು ಏನ್ ಮಾಡಿದ್ರು? ಸಿದ್ಧಾಂಟಿಗೆ ರೂಪದೊಳಗೆ ಒಂದು ಪ್ರಶ್ನೆ ಕೇಳಿದ್ರು. ಅವರು ಏನ್ ಕೇಳಿದ್ರಿ ಮಾತ? ಏನ್ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ, ಏನ್ರಿ? ನನ್ನಪ್ಪ ಉಂಡಾಡು ಪದಮಗೊಂಡ ಆ ಹುತ್ತಿಗೆ ನೇಗಿಲ ಹಚ್ಚದ ಕಾಲಕ್ಕೆ ಬನ್ನಿಗೆ 1000 ಭಾಗ್ಯ ಹೊರಗೆ ಬಂದು ಅದೇ ಭಾಗ್ಯವನ್ನ ಕಾಯ್ಕೋತ ಪದಮಗೊಂಡ ಬಾಗಿ ಬಂಕಾಪುರ ಶ್ರೀಮಿ ಗಂಧಲಗಿರಿ ಪರ್ವತ ಕಡೆ ಬಂದ. ಹೌದೌದಲ್ಲ. ಗಂಧಲಗಿರಿ ಪರ್ವತಕ್ಕೆ ಬಂದ. ಅಲ್ಲಿ ಏನಪ್ಪಾ ಅಂತಂದ್ರ ಗಂಧ ರಾಕ್ಷಸನ ಮರ್ದನ ಮಾಡಿ ಸುಂಬಳಾದೇವಿನ ಮದುವೆ ಮಾಡ್ಕೊಂಡು ಎಲ್ಲಿಗೆ ಬರ್ತಾನಪ್ಪ ಅಂತಂದ್ರ ಎಲ್ಲಿಗೆ? ಏನಪ್ಪಾ ಅಂತಂದ್ರ 42 ಮಂದಿಗೆ ಮಕ್ಕಳಿಗೆ ಜನ್ಮ ಕೊಡ್ತಾನ. ಅಲ್ಲಿ ಉನ್ನಿ ಕಂಕಣ ಉತ್ಪತ್ತಿ ಆಯ್ತು. ಇಲ್ಲಿ ಜಾಗ್ರತ ಪೂರ್ವದೊಳಗ 42 ಮಂದಿ ಹುಟ್ಟಿದ್ರು. ಅಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು. ಅಷ್ಟೇ ಶಾರ್ಟ್ ಕಟ್ ಮಾತಾಡೋದೈತಿ, ಸ್ವಲ್ಪ ಮಾತಾಡೋದದ ಅಷ್ಟೇ. ಏನು ಸರಜೋಡಿ ಕಲಾವಂತರು ಇಲ್ಲಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಏನ್ ಕೇಳಾರ ಮಾತ? ಆ ಗಂಧನಗಿರಿ ಕಡೆ ಬಾಗಿ ಬಂಕಾಪುರ ಸೀಮೆ ಕಡೆ ಹೋಗಿರ್ತಕ್ಕಂತ ಪದಮಗೊಂಡ
ದಿನದ ಮ್ಯಾಗ ಬಂದು ತನ್ನ ತಾಯಿ ತಂದೆ ನನ್ನ ಕೂಡದ ಅಂತಕ್ಕಂತ ಪ್ರಶ್ನೆ ಕೇಳ್ಯಾರ ಅವ್ರು. ಆ ಎಷ್ಟು ದಿನದ ಮ್ಯಾಗ ಪದಮಗೊಂಡ ಬಂದು ತಾಯಿ ತಂದಿನ ಕೂಡ್ದ ತಾಯಿ ತಂದೆನ ಕೂಡದ ಮತ್ತ ನನ್ನ ಮಗ ಅದಾನಂತೇಳಿ ತಾಯಿ ತಂದೆ ಹೆಂಗ ಕೂನ್ ಹಿಡಿದ್ರು ಅಂತ ಹೆಂಗ್ ಕೇಳ್ಯಾರ ಅವ್ರು ಸಿದ್ಧಾಟಿಗೆ ರೂಪದೊಳಗ. ಹೌದು. ಇವತ್ತಿನ ದಿವಸ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ನಮಗೆ ಹಿರಿಯರ ಹೇಳದ ಪ್ರಕಾರ ಹೇಳೋದೈತಿ ತಮ್ಮ. ಏನ್ ಹೇಳ್ತೀವ ಮಾತ? ಈ ಪ್ರಶ್ನಕ್ಕ ಉತ್ತರ ಹೆಂಗೈತಿಪ್ಪ ಅಂತಂದ್ರ ಹೆಂಗದವ ನಿಮ್ದು? ಎಷ್ಟು ದಿನದ ಆದ ಮ್ಯಾಗ ಬಂದ ಪದಮಗೊಂಡ ತಾಯಿ ತಂದಿನ ಕೂಡದಪ್ಪ ಅಂತಂದ್ರ ಎಷ್ಟು ದಿವಸ ಮೇಲ? ಆ ಹಿರಿಯರ ಹೇಳಿಕೆ ಪ್ರಕಾರ 44 ವರ್ಷ ಆದ ಬಳಿಕ ತನ್ನ ತಾಯಿ ತಂದೆನ ಬಂದ ಕೂಡ್ಯಾನ. ಈ ಮಾತು ಹೆಂಗ ಹೇಳೋದೈತಿಪ್ಪ ಅಂತಂದ್ರ ತಮ್ಮ ಹೆಂಗ್ರಿ ಇದು? ಆ ಪದಮಗೊಂಡ ಸುಮಲಾದೇವಿ ನನ್ನ ಮದುವೆ ಆಗಲಕ್ಕೆ ಆ ಎಲ್ಲಾ ಕಡೆ ಸೋದ ಮಾಡಿ ಬಂಕಾಪುರ ಸೀಮೆ ಒಳಗ ಕುರಿಗಳನ್ನ ಕಾಯ್ದು ಅದನ್ನೇ 1 ವರ್ಷ ಹೋಗ್ಯದ ಅಂತೇಳಿ ಹಿರಿಯರು ಹೇಳ್ತಾರ. ಹೌದಲ್ಲ ಮತ್ತ? ಮತ್ತ ಮುಂದ 42 ಮಂದಿ ಮಕ್ಕಳು ಹುಟ್ಟ್ಯಾರ. 42 ವರ್ಷ ಹೋಯ್ತು, ಅದು ಹೋಯ್ತು. ಮುಂದ 1 ವರ್ಷ ಆದ ಬಳಿಕ ತಾಯಿ ತಂದಿನ ಬಂದ ಕೂಡ್ಯಾನ ಅಂತೇಳಿ ನಮ್ ಹಿರಿಯರ ಹೇಳಿಕೆ ಪ್ರಕಾರ ಇದು ಐತಿ. ಮತ್ತ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ಇನ್ನೊಂದು ವರ್ಷ ಹೆಚ್ಚಿಗಿತ್ತ ನಮಗ್ ಗೊತ್ತಿಲ್ಲ. ಮತ್ತ ನಮಗ್ ತಿಳಿದ್ ಹೇಳಿದೀವಿ. ಯಾಕಪ್ಪ ಅಂತಂದ್ರ ತಾಯಿ ತಂದೆ ಹೆಂಗ ಕೂನ್ ಹಿಡಿದ್ರು ಅಂತ ನೀವು ಕೇಳಿರಿ. ಇದಕ್ಕೆ ಹಿಂದೆ ಇತಿಹಾಸನೇ ಬ್ಯಾರೆ ಐತಿ. ಯಾಕಪ್ಪ ಅಂತಂದ್ರ ಹೆಂಗ್ರಿ ವ್ಯತ್ಯಾಸ? ತಂದಿಗೆ ಬಂದು ಹೇಳ್ದವನೇ ರೇವಣ ಸಿದ್ಧ ಏನ್ ಹೇಳ್ಯಾನ? ಏನಂತ್ರಿ? ಆ ಹೊಲದೊಳಗ ಮಾನ್ಯದ ಹೊಲದೊಳಗ 3 ಕಣ್ಣಿನ ಹುತ್ತೈತಿ. ಆ ಹುತ್ತಿಗೆ ನಿನ್ನ ಮಗನಿಗೆ ನೇಗಿಲು ಹಚ್ಚಬೇಡ ಅಂತಕ್ಕಂತ ಮಾತು ಹೇಳಂದ ಕೂಡ್ಲೆ ಅಲ್ಲಿ ಆದಿಗೊಂಡ ಯಾರಿಗ ಮಗನಿಗೆ ಹೇಳ್ತಾನ ಏನಂತೇಳಿ. ಏನಂತ? ಅಲ್ಲಿ ಏನಪ್ಪ ಅಂತಂದ್ರ ಬನ್ನಿಗೆ 1000 ಭಾಗ್ಯ ಹೊರಗ್ ಬರ್ಬೇಕಾಗಿತ್ತು. ರೇವಣ ಸಿದ್ಧ ಏನ್ ಹೇಳಿದ್ದ? ಏನಂತ್ರಿ? ಆ ನೇಗಿಲು ಏನಪ್ಪಾ ಅಂತಂದ್ರ 3 ಕಣ್ಣಿನ ಹುತ್ತಿಗೆ ನೇಗಿಲು ಹಚ್ಚಲಾಕ ನಿನ್ನ ಮಗನಿಗೆ ಹೇಳತ್ತೇಳಿ ಹೇಳಿದ್ದ. ಮತ್ತ ಡೈರೆಕ್ಟ್ ಆಗಿ ಅಲ್ಲಿ ಯಾರಪ್ಪ ಅಂತಂದ್ರ ಯಾರು ಆದಿಗೊಂಡ ಹೇಳಿಲ್ಲ. ಹೇಳಿಲ್ಲ. ಮಗನ ಹೇಳಿಲ್ಲಪ್ಪ ಅಂತಂದ್ರ ಮಾಡ್ತಾನ ಅಂತಕ್ಕಂಥದ್ದು ಆದಿಗೊಂಡ ವಿಶ್ವಾಸ ಇತ್ತು ಅಪ್ಪಗ. ಅಪ್ಪ ಏನ್ ಹೇಳ್ತಾನ? ಏನ್ರಿ? ಮಗನ ನೀ ಎಲ್ಲಾ ಕಡೆ ನೇಗಿಲ ಹೊಡಿಕರೆ ಖರೆ ಆ ಹೊಲದೊಳಗ 3 ಕಣ್ಣಿನ ಹುತ್ತೈತಿ, ನೇಗಿಲ ಹಚ್ಚಬೇಡ ಅಂತೇಳಿ ಹೇಳ್ಯಾನ. ಯಾಕ್ರಿ ಹಚ್ಚತ್ತೇಳಿ ರೇವಣ ಸಿದ್ಧ ಹೇಳ್ಯಾನ. ಖರೆ ಎದರ ಸಲುವಾಗಿಪ್ಪ ಅಂತಂದ್ರ ಮುಂದ ಅಲ್ಲಿ 42 ಮಂದಿ ಮಕ್ಕಳು ಹುಟ್ಟಬೇಕಾಗಿತ್ತು, ಉಣ್ಣಿ ಕಂಕಣ ಬೆಳಿಬೇಕಾಗಿತ್ತು. ಆದಿಗೊಂಡು ಈ ತರಾಗಿ ಹೇಳ್ಯಾನ, ನನ್ನ ಮಗ ಇದಕ್ಕ ಮಾತು ಮೀರಿ ನಡಿತಾನಂತಕ್ಕಂಥದ್ದು ಯಾರಿಗ್ ಗೊತ್ತಿತ್ತು? ಆದಿಗೊಂಡ ಗೊತ್ತಿತ್ತು ಅಪ್ಪಗ. ಆ ನೇಗಿಲು ಹಚ್ಚದ ಅದೇ ಬನ್ನಿಗೆ 1000 ಭಾಗ್ಯ ಹೊರಗ್ ಬಂದು ಅದನ್ನೇ ಕಾಯ್ಕೊತ್ತ ಎಲ್ಲಿಪ್ಪ ಅಂತಂದ್ರ ಪದಮಗೊಂಡ ಬಾಗಿ ಬಂಕಾಪುರ ಸೀಮೆಗೆ ಹೋದ. ಅಲ್ಲಿ ಚುಂಬಳಾದೇವಿನ ಮದುವೆ ಮಾಡ್ಕೊಂಡ 42 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟ. ಅಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಇದು ಮೊದಲು ಯಾರಿಗೆಪ್ಪ ಅಂತಂದ್ರ ರೇವಣ ಸಿದ್ಧನೇ ಅಪ್ಪ ಆದಿಗೊಂಡ ಹೇಳ್ಯಾನ. ಅಪ್ಪಗನು ಗೊತ್ತಿತ್ತು, ಹೆಂಗಾದ್ರು 44 ವರ್ಷ ಆದ ಬಳಿಕ ಮಗ ನನಗ ಬಂದು ಕೂಡ್ತಾನ ಅನ್ನೋದು ಅಪ್ಪಗ ಗೊತ್ತಿತ್ತು. 44 ವರ್ಷ ಆದ ಮ್ಯಾಕ ಇವನೇ ನನ್ನ ಮಗ ಅದನ್ನಂತೇಳಿ ಅಪ್ಪ ಕೂನ್ ಹಿಡ್ದಾನ. ಇಷ್ಟ ನಿಮ್ಮ ಪ್ರಶ್ನೆಗೆ ಉತ್ತರ. ಇದ್ರ ಬಿಟ್ಟು ಮತ್ತೆ ಏನ್ರಿ ಗಾದ್ಲಿತ್ತ ಗೊತ್ತಿಲ್ಲ. ಮತ್ತೆ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವು ಮುಂದಿನ ಸಂಧಿಗೆ ಆ ದೈವಕ್ಕೆ ತಿಳಿವಂಗ ನೀವು ಹೇಳಿದ್ರಪ್ಪ ಅಂತಂದ್ರ ನಮ್ದೇನು ಅಭ್ಯಂತರ ಇಲ್ಲ. ಹೌದೌದಲ್ಲ? ಯಾಕಪ್ಪ ಅಂತಂದ್ರ ರೇವಣ ಸಿದ್ಧ ಮೊದಲೇ ಹೇಳಿದ್ದ. ಹೌದ್ ಮತ್ತ ಅದಕ್ಕೆ ಇರ್ಲಿ ಬಾಳೆನ ಮಾತಾಡದ್ ಬೇಡ. ಅವರು ಪ್ರಶ್ನೆ ಕೇಳ್ಯಾರ.